ಕರಾವಳಿ ಭಾಗಕ್ಕೆ ಏನಾಗ್ತಾ ಇದೆ, ಕರಾವಳಿಯಲ್ಲಿ ಸಾಲು ಸಾಲು ಕಂಟಕಗಳು ಬರ್ತಾ ಇರೋದು ಯಾಕೆ? ಮಳೆ ಪ್ರವಾಹ ಸಾವಾಗ್ತಾ ಇದೆ, ಕೋಮು ಗಲಭೆ ಸಾವಾಗ್ತಾ ಇದೆ. ಏನಾಗಿದೆ ಮಂಗಳೂರಿಗೆ? ಜ್ಯೋತಿಷಿಗಳು ಏನಂತಾರೆ? ಯಾವುದಾದ್ರೂ ಕಂಟಕಗಳು ಕಾಡ್ತಾ ಇದೆಯಾ? ಇತ್ತೀಚೆಗೆ ಗಮನಿಸಬಹುದು ನೀವು, ಮುಲ್ಕಿಯಲ್ಲಿ ಒಂದು ತೇರು ದುರಂತ ನಡೆಯುತ್ತೆ. ಆಗಲೇ ಮುನ್ಸೂಚನೆಯನ್ನ ಹಾಗಾದ್ರೆ ದೈವ ಕೊಟ್ಟಿತ್ತ? ಮಂಗಳೂರು ಅಥವಾ ಕರಾವಳಿ ಭಾಗ ಹೇಳಿ ಕೇಳಿ ದೇವರಿಗಿಂತ ದೈವವನ್ನ ನಂಬೋದು ಜಾಸ್ತಿ. ಹಾಗಾದ್ರೆ ದೈವದ ಮುನ್ಸೂಚನೆಯಂತೆ ಅಥವಾ ಅದರ ಭವಿಷ್ಯದಂತೆ ಕರಾವಳಿ ಭಾಗದಲ್ಲಿ ಕರಾಳತೆಗಳು ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆಯಾ? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಕರಾವಳಿಗೆ ಕಂಟಕ, ಜ್ಯೋತಿಷಿಗಳು ಏನಂತಾರೆ? ನಾನು ವಿದ್ಯಾ ಮಲ್ನಾಡ್. ಪ್ರಕೃತಿಯಲ್ಲಿ ವಿಕೋಪಗಳು ಸಹಜ ಅಂತಾರೆ. ಆದ್ರೂ ಕೂಡ ಕೆಲ ಜ್ಯೋತಿಷಿಗಳು ಪ್ರಕೃತಿಯಲ್ಲಿ ಇಂತಹದ್ದೇ ಸಮಯದಲ್ಲಿ ಇಂತಿಂತ ವಿಕೋಪಗಳು ಆಗುತ್ತೆ ಅಂತ ಮುನ್ಸೂಚನೆಯನ್ನ ಅಥವಾ ಭವಿಷ್ಯವನ್ನ ಕೊಟ್ಟಿರೋದನ್ನು ಕೂಡ ಗಮನಿಸಿದೀವಿ. ಆದ್ರೆ ನಮ್ಮ ಕೋಸ್ಟಲ್ ಗಾರ್ಡ್ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ಪ್ರತಿನಿತ್ಯ ಮಳೆ ಹೆಚ್ಚಾಗ್ತಾ ಇದೆ, ಪ್ರವಾಹ ಆಗ್ತಾ ಇದೆ, ಸಾವು ನೋವುಗಳು ನಿನ್ನೆ ತಾನೇ ಗಮನಿಸಿದ್ವಿ. ಎಂತ ದೊಡ್ಡ ದುರಂತ, ಎಲ್ಲರ ಕಣ್ಣು ಕೂಡ ಒದ್ದೆ ಆಗ್ಬಿಟ್ವು. ಮತ್ತೊಂದು ಕಡೆ ಕೋಮು ಗಲಭೆ ಆಗ್ತಲೇ ಇದೆ. ಏನಾಗ್ತಾ ಇದೆ ಹಾಗಾದ್ರೆ ಮಂಗಳೂರಿನಲ್ಲಿ? ಜ್ಯೋತಿಷಿಗಳ ಪ್ರಕಾರ ಈ ರೀತಿಯ ಒಂದು ಸಾವು ನೋವು ಅಥವಾ ಗಲಭೆಗಳು ಯಾವುದಕ್ಕೋಸ್ಕರ ಆಗುತ್ತೆ? ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸಂಖ್ಯಾಶಾಸ್ತ್ರದ ಪರಿಣಿತರು ಆರ್ಯವರ್ಧನ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ದೇವತಾ ಶ್ರೀ ಜಯ ಸತ್ಯವರ್ಧನ್ ಜ್ಯೋತಿಷಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಯವರ್ಧನ್ ಗುರೂಜಿ ಅವರಿಗೆ ಮೊದಲಿಗೆ ಕೇಳ್ತೀನಿ ನಾನು. ಇಲ್ಲಿ ತನಕ IPLಗೆ ನಿಮ್ಮನ್ನು ಕರೆಸ್ತಾ ಇದ್ವಿ, ಇವತ್ತು ಮಂಗಳೂರು ವಿಚಾರವನ್ನು ಮಾತಾಡ್ಸಕ್ಕೆ ಕರೆಸಿದ್ವಿ. ಏನನ್ಸುತ್ತೆ ಈ ರೀತಿಯ ಪ್ರಕರಣಗಳು, ಗಲಭೆಗಳು, ಸಾವು ನೋವುಗಳು ಮಂಗಳೂರಲ್ಲಿ ಹೆಚ್ಚೆಚ್ಚಾಗ್ತಾ ಇರೋದನ್ನ ಗಮನಿಸಿದಾಗ? ಇಲ್ಲೇನಾಗುತ್ತೆ, ಈ ಹೋದ ವರ್ಷ ತುಂಬ ತಾಳ್ಮೆ ಇತ್ತು, ಆದರೆ ಈ ವರ್ಷ ತುಂಬ ಜಾಸ್ತಿ ಆಗ್ತದೆ. ಅದು ಇದೊಂದೇ ಅಲ್ಲ, ಎಲ್ಲ ಟೆಂಪಲ್ ವಿಚಾರನೂ ಜಾಸ್ತಿ ಗಲಾಟೆ ಆಗ್ತೈತಿ. ಇವತ್ತು ಮಂಗಳೂರು ಒಂದೇ ಅಲ್ಲ, ಬೆಂಗಳೂರಲ್ಲಿ ಕೂಡ 2-3 ಟೆಂಪಲ್ ದೊಡ್ಡ ಗಲಾಟೆಗಳಾಗಿದ್ದಾವೆ. ಇಲ್ಲೇನಾಗುತ್ತೆ, ಈ ವರ್ಷ ತುಂಬ ಡೇಂಜರ್ ವರ್ಷ ಅಂತ ಹೇಳುತ್ತೆ. ಈ ವರ್ಷ 2025 ತುಂಬ ಡೇಂಜರ್ ಇಯರ್ಸ್. ಬಹಳ ಅದ್ಭುತ. ಸಂಖ್ಯಾಶಾಸ್ತ್ರ ಪ್ರಕಾರ ಕೂಡ ಅಸ್ಟ್ರಾಲಜಿ ಕೂಡ ಸಾಕಷ್ಟು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ಗೆ ಅದರಲ್ಲೂ ಕೂಡ ಸಿಂಹರಾಶಿ ಮಂಗಳೂರನ್ನ ಅಕ್ಷರ ಬರುತ್ತೆ, ಸಿಂಹರಾಶಿಗೆ ಬರುತ್ತೆ. ಸಿಂಹರಾಶಿಗೆ ಏನಾಗುತ್ತೆ, ಶನಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ. ಹಾಗಾಗಿನೇ ಅಷ್ಟಮ ಅಂದ್ರೇನು, 6ನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಬಾರ್ದು. ಇದು 2.5 ವರ್ಷ ನಡೀತಿದೆ ಮಂಗಳೂರಲ್ಲಿ. ತುಂಬ ಹಲವಾರು ಜನ ರೌಡಿಗಳು, ಹೋರಾಟಗಾರಗಳನ್ನ ಸಾವು ನೋವನ್ನು ಅನುಭವಿಸ್ಬೇಕಾಗುತ್ತೆ. ಅದರಲ್ಲೂ ಕೂಡ ಸರ್ಕಾರ ಏನಾದ್ರು ಬದಲಾವಣೆ ಆದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ನೋಡಿರ್ಬೋದು, ಅದೊಂದಾಗುತ್ತೆ, ಸರ್ಕಾರ ಬದಲಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೇಡಿನ ರಾಜಕೀಯನೂ ಕೂಡ ಸೇರ್ತಾ ಹೋಗುತ್ತೆ 100%. ನೋಡಿ, ಕಮಲ್ ಹಾಸನ್ ಸುಮ್ಮನೆದಲ್ಲೇ ಮಾತಾಡ್ತಾರೆ, ಅವ್ರು ಸಿನಿಮಾ ಮಾಡ್ಕೊಬಿಟ್ಬಿಟ್ಟು ಅವ್ರು ಬೇರೆ ಮಾತಾಡ್ತಾರೆ. ಅವ್ರು ಮೀನರಾಶಿ ಬೇರೆ. ಆ ಮೀನರಾಶಿಯವರು ಇವಾಗ ಟೈಮ್ ಶನಿ ಎಗ್ಲೇರೇನಲ್ವಾ, ಆ ಶನಿ ಮೀನರಾಶಿ ಕೂತಿರೋದಕ್ಕೆ ಕಮಲ್ ಹಾಸನ್ ಎಗ್ಲೇರಿದ್ರು 100%. ಅದೇ ರೀತಿಯಲ್ಲಿ ಏನಾಗುತ್ತೆ, ಇಲ್ಲಿ ಟೆಂಪಲ್ ತುಂಬ ಹಲವಾರು ವಿಚಾರ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಆಗ್ತಾಯಿತ್ತು. ಇಲ್ಲಿ ಏನಾಗುತ್ತೆ, ಕೋಲ ಅದೊಂದು ಭಾಳ ವಿಶೇಷ. ಅದೇ ಥರ ನೀವು ಕಾಂತಾರ ಸಿನಿಮಾದಲ್ಲಿ, ಆ ಸಿನಿಮಾದಲ್ಲಿ 2-3 ಜನ ಸತ್ತೋಗ್ತಾರೆ, ಆ ನೀರಿಗೆ ಬಿದ್ದು ಸತ್ತೋಗ್ತಾರೆ. ಎಲ್ಲವೂ ಕೂಡ ದೇವ್ರ ವಿಚಾರದ ಸಿನಿಮಾಗಳಲ್ಲಿ ಕಿರಿಕ ಆಗ್ತಾಯಿದೆ, ಭಾಳ ಮಿರಾಕಲ್ಲು. ಮತ್ತು ಇಲ್ಲಿ ಕರಾವಳಿ ಕಾನ್ ಅಕ್ಷರ ಬರುತ್ತೆ. ಕಾನ್ ಅಕ್ಷರ ಏನಾಗುತ್ತೆ, ಮಿಥುನ ರಾಶಿಗೆ ಬರುತ್ತೆ. ಮಿಥುನ ರಾಶಿಗೆ ಗುರು ಜನ್ಮಕ್ಕೆ ಬಂದಾಗ ವನವಾಸಕ್ಕೆ ಹೋಗ್ಬೇಕಾಗುತ್ತೆ ಅಂತೆ. ಇವಾಗ ಮಳೆ ಬಂದು ಸಾಕಷ್ಟು ಜನ ವನವಾಸ ಬೀಳ್ತಾಯಿದ್ದಾರೆ 100%. ಮಳೆ ಬರೋದ್ರಿಂದ ತುಂಬ ಕಾಯಿಲೆಗಳು ಕೂಡ ಹೆಚ್ಚು ಕಮ್ಮಿ ಆಗ್ಬೋದು, ಮತ್ತು ಸಾವು ನೋವು ಜಾಸ್ತಿ ಆಗ್ಬೋದು. ಈ ಕಾನ್ ಅಕ್ಷರಕ್ಕೆ ಎಮ್ಮನ್ ಅಕ್ಷರಕ್ಕೆ ತುಂಬ ಟೈಮ್ ಬ್ಯಾಡ್ ಆಗಿತ್ತು, ತುಂಬ ಬ್ಯಾಡ್ ಆಗಿತ್ತು. ಮತ್ತೆ ಅಕ್ಷರಕ್ಕೆ ತುಂಬ ಬ್ಯಾಡ್. ಅದರಲ್ಲಿ BN ಅಕ್ಷರಕ್ಕೂ ಕೂಡ ತನವಿಸ್ತಾ ಹೋಗುತ್ತೆ. ಇದರಲ್ಲಿ ತುಂಬ ಡೇಂಜರ್. ಅದರಲ್ಲಿ ಶಾನ್ ಅಕ್ಷರ ಯಾರು ಇದ್ದರೆ ನನಗೆ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಯಾವಾಗುತ್ತೆ, ಅತಿ ಹೆಚ್ಚು ನೀವು ನೋಡಿರ್ಬೋದು ಮಕರ ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಮಕರ ರಾಶಿ ಬಂದಾಗ ತುಂಬ ಅಲ್ಲೋಲ್ಕೊಲಾಗುತ್ತೆ 100%. ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅದರಲ್ಲಿ ಈ ವರ್ಷ 2, 11, 20, 22, 29 ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ಗಳು ಅಂತ ಪ್ರೆಡಿಕ್ಷನ್ ನ್ಯೂಮರಾಲಜಿ ಪ್ರಕಾರ. 2, 11, 20, 29, 22 ನಂಬರ್ 20ರಿಂದ 29ನೇ ತಾರೀಕುವರೆಗೂ ಅನ್ವಯಿಸ್ತಾ ಹೋಗುತ್ತೆ. ಅದರಲ್ಲಿ 9, 18, 27ನೇ ತಾರೀಕು ಇಂಥ ದಿವಸ ಹೈಯೆಸ್ಟ್ ಘಟನೆ ನಡೀತಿದೆ. ಇದು ಮೊನ್ನೆ ನಡೆದಲ್ಲಿ 27ನೇ ತಾರೀಕು, ಭಾಳ ಮಿರಾಕಲ್. ಅದು 27ನೇ ತಾರೀಕಿಗೆ ನಡೀತಿದೆ. ಕಮಲ್ ಹಾಸನ್ ಕೂಡ ಅವತ್ತೇ ಮಾತಾಡಿರ್ತಾರೆ. ಯಾಕೆ 22ನೇ ತಾರೀಕಿನ ಘಟನೆ ನಡೀತಿದೆ. ನೀವು ಜಮ್ಮು ಕಾಶ್ಮೀರ ನಡೆದಲ್ಲೂ ಕೂಡ ಅದು 22ನೇ ತಾರೀಕಿನ ಎನ್ಕೌಂಟ್ರ್ ಮಾಡಿದ್ದು. ಇಲ್ಲಿ ಪೊಲೀಸು ವೈಫ್ ಇದಾದಲ್ಲಿ ಕೂಡ ಅದು 20ನೇ ತಾರೀಕಾಗಿರುತ್ತೆ. ಆಗ ಈ ವರ್ಷ ಈ ಡೇಟ್ಗಳಲ್ಲಿ ಈ ರಾಶಿಗಳು ತುಂಬ ವೆರಿ ಡೇಂಜರ್. ಈ ವರ್ಷ ಕೋಮಕ್ಕೆ ಹೋಗಿರೋ ರಾಶಿಗಳು ಅಂದರೆ ಇನ್ನು ಅಡ್ಮಿಂಟ್ ಆಗಿರೋ ಗ್ಯಾರಂಟಿನೇ ಇಲ್ಲ. ಡೆತ್ ಆಗಿರೋ ಕೋಮಕ್ಕೆ ಹೋಗಿರೋ ರಾಶಿಗಳು ಯಾಕೆ ಅಂದರೆ
ನಂಬರ್ 1 ಮಕರ ರಾಶಿ. ಮಕರ ರಾಶಿರಂತೂ ಪೂರ್ತಿ ಮಕ್ಕಳೇ ಮಲಗಿಬಿಟ್ಟಾರೆ 100%. ಅವ್ರು ಮ್ಯಾಕ್ ಎದಳೋದೇ ಇಲ್ಲ. ಯಾವಾಗ ಎದ್ದೇಳ್ತಾರೆ? ಇನ್ನೂ 2.5 ವರ್ಷ ಬೇಕು. ಅದರಲ್ಲಿ ಈ ವರ್ಷ ಅಂತೂ ವೆರಿ ಡೇಂಜರ್ ಮಕರ ರಾಶಿಯವರು. ಮಕರ ರಾಶಿ ಟೋಟಲಿ ಬರ್ಬತ್ತಾಗ್ತಾರೆ 100%. 100 ವರ್ಷ ವಾಪಸ್ ಹಿಂದಕ್ಕೆ ಹೋಗುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರೋರು ಎಲ್ಲ. ಅದು ಯಾಕೆ ಸಾಕ್ಷಾತ್ ದೇವ್ರ ಪಾದದಲ್ಲಿ ಇದ್ರು ಕೂಡ ಎಳ್ಕೊಬಂದು ದರ ಬಂದು ಎಳ್ಕೊಬಂದು ರೋಡಿಗೆ ಬಿಡ್ತಾರೆ. ಇವಾಗ ಹೆಂಗೆ ಅಂದರೆ 100% ಒಬ್ಬ ಮಿನಿಸ್ಟರ್ ಇದನ್ನು ಎಳ್ಕೊಬಂದು ಅರೆಸ್ಟ್ ಮಾಡ್ತಾರೆ. ಹಂಗಾಗಿತ್ತು 100%. ಮಕರ ರಾಶಿ ಪೂರ್ತಿ ಮುಳುಗಿತ್ತೆ.